ಕಂಪೇರ್ ಮಾಡೋದಾದ್ರೆ. ಮತ್ತು ಇನ್ನೊಂದೇನು ನೋಡ್ಬೋದು ಅಂತಂದ್ರೆ ನಮ್ಮ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಏನು ಆಂಟಿಸಿಪೇಷನ್ ಇತ್ತು, ಬಜೆಟ್ ಏನಾಗುತ್ತೆ, ರೈಲ್ವೆ ಬಜೆಟ್ ಏನಾಗುತ್ತೆ, ಮಾರ್ಕೆಟ್ ಫ್ರೆಂಡ್ಲಿ ಆಗಿ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಈಕ್ವಿಟಿ ಮಾರ್ಕೆಟ್ ಅಲ್ಲಿ. ಅದು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಮ್ಮ ಕಮಾಡಿಟಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಕಾಣೋ ಚಾನ್ಸಸ್ ಕೂಡ ಇರುತ್ತೆ. ನಾವು ಆಲ್ಮೋಸ್ಟ್ 25,500 ಬೈ ಮಾಡಿ 25,000 ಸ್ಟಾಕ್ ಲಾಸ್ ಇಟ್ಕೊಂಡು ಅಂತ ಹೇಳಿದ್ವಿ. 27,000 ಟಾರ್ಗೆಟ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು 27,800 ತನಕ ಹೋಗಿದೆ. ಹಾಗೆ ಸಿಲ್ವರ್ ಕೂಡ 42-43,000 ಹೋಗುತ್ತೆ ಅಂತಂದ್ರೆ 44,500 ಮೋರ್ ದನ್ ಎಕ್ಸ್ಪೆಕ್ಟೆಡ್ ರೇಂಜಸ್ ತನಕ ಪರ್ಫಾರ್ಮ್ ಮಾಡೋದು ನಾವು ನೋಡಿರ್ತೀವಿ. ಮತ್ತು ಈಗ ಇನ್ ಫರ್ದರ್ ಏನ್ ಟ್ರೇಡ್ ಮಾಡಬೇಕು ಮತ್ತೆ ಈ ವಾರದ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಏನ್ ಇಟ್ಕೋಬೇಕು ಅಂತಂದ್ರೆ ನಮ್ಮ ಸಿಲ್ವರ್ ನಲ್ಲಿ 41,000 ಸಪೋರ್ಟ್ ಇಟ್ಕೊಂಡು ರೆಸಿಸ್ಟೆನ್ಸ್ 45,000ಕ್ಕೆ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಮತ್ತು ಕ್ರೂಡ್ ನಲ್ಲಿ ಟ್ರೇಡ್ ಮಾಡೋರು 26,000 ಸಪೋರ್ಟ್ ಕರೆ ನಂತರ ಈಗ ಬೆಂಗಳೂರಿನ ಪರಮೇಶ್ವರಪ್ಪ ಕರೆ ಮಾಡಿದ್ದಾರೆ. ಪರಮೇಶ್ವರ್ ಅವರೇ ನಮಸ್ಕಾರ. ಹಲೋ, ಹೇಳಿ. ತಮಿಳುನಾಡು ನ್ಯೂಸ್ ಪ್ರಿಂಟ್, ಆಂಧ್ರ ಪ್ರದೇಶ್ ಪೇಪರ್ ಮಿಲ್ಸ್ ಈಗ ಪರ್ಚೇಸ್ ಮಾಡ್ಬೋದಾ? ಆಂಧ್ರ ಪ್ರದೇಶ್ ಪೇಪರ್ ಮಿಲ್ಸ್, ಆಮೇಲೆ ತಮಿಳುನಾಡು ನ್ಯೂಸ್ ಪ್ರಿಂಟ್. ಓಕೆ, ಎರಡು ಪೇಪರ್. ಓಕೆ, ನೋಡಿ ಮೊದಲನೇದಾಗಿ ಯಾವ್ದೊಂದು ಸ್ಮಾಲ್ ಸ್ಟಾಕ್ಸ್ ಇರ್ತದೆ. ಎಕ್ಸಾಂಪಲ್ ಏನ್ ಹೇಳ್ಬೇಕಂತಂದ್ರೆ ಇದಕ್ಕಿಂತ ಬೆಟರ್ ಸ್ಟಾಕ್ TV18 ಅಂತ ಹೇಳ್ಬೋದು. ಎಸ್ಪೆಷಲಿ ಒಂದು ಮೀಡಿಯಾ ಸೆಕ್ಟರ್ ಸ್ಟಾಕ್ ನಲ್ಲಿ, ಎಂಟರ್ಟೈನ್ಮೆಂಟ್ ಸೆಕ್ಟರ್ ಸ್ಟಾಕ್ ನಲ್ಲಿ ಅಂತ. ಅದನ್ನ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ಅದು ಮಿಡ್ ಕ್ಯಾಪ್ ಸ್ಟಾಕ್ ಇರುತ್ತೆ, ಅದನ್ನು ಕೂಡ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಮತ್ತು ಯಾವಾಗ ಆಫ್ಟರ್ ಬಜೆಟ್ ಮಾರ್ಕೆಟ್ ರ್ಯಾಲಿ ಅದಾದ್ಮೇಲಿಂದ ಏನ್ ಕರೆಕ್ಷನ್ಸ್ ಬರ್ತದೆ, ಒಂದು 7,200 7,100 ತನಕ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಏನು ಜುಲೈ ಎಂಡ್ ಆಗಸ್ಟ್ ನಲ್ಲಿ, ಅವಾಗ ನೀವು ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಈಗ ಪ್ರೆಸೆಂಟ್ಲಿ ಮಾರ್ಕೆಟ್ ನಲ್ಲಿ ಇಂಡಿಸಸ್ ಮೂವ್ಮೆಂಟ್ ಇದೆ ಹೊರತು ಅಬ್ಸರ್ವ್ ಮಾಡಿದ್ರೆ ಸ್ಟಾಕ್ಸ್ ಮೂವ್ಮೆಂಟ್ ಸ್ವಲ್ಪ ಕಮ್ಮಿ ಆಗಿದೆ. 7,430 440 ಲೆವೆಲ್ಸ್ಗೆ ಏನ್ ಮೊನ್ನೆ ಮಾರ್ಕೆಟ್ ಬಂದಿತ್ತು, ಅಲ್ಲಿಂದ ಒಂದು ಫುಲ್ ಬ್ಯಾಕ್ ನೋಡಿದ್ರು ಕೂಡ ಇಂಡಿಸಸ್ ಮೂವ್ಮೆಂಟ್ ಜಾಸ್ತಿ ಇದೆ, ಬಿಟ್ರೆ ಸ್ಟಾಕ್ ಮೂವ್ಮೆಂಟ್ ಕಮ್ಮಿ ಇದೆ. ಈಗ ಬಜೆಟ್ ಏನಾದ್ರೂ ಪಾಸಿಟಿವ್ ಆಗಿ ಬಂದ್ರೆ ಪ್ರೀ ಬಜೆಟ್ ರ್ಯಾಲಿ ಅಂತ ಸ್ವಲ್ಪ ಮೇಲೆ ಹೋಗ್ತದೆ ಹೊರತು ಬೇರೆ ಏನು ಅಂತ ಒಂದು ಓಪನ್ ಇಂಟ್ರೆಸ್ಟ್ ಪ್ರಕಾರವಾಗಿ ಇನ್ವೆಸ್ಟ್ಮೆಂಟ್ ಆಂಗಲ್ ನಲ್ಲಿ ಮಾಡಿ ನೆಕ್ಸ್ಟ್ ಒಂದು ನವೆಂಬರ್ ಡಿಸೆಂಬರ್ಗೆ ರಿಟರ್ನ್ಸ್ ತಗೊಳ್ಳೋಂಥದ್ದೇನಿಲ್ಲ. ಈಗ ಟ್ರೇಡಿಂಗ್ ಮತ್ತು ಸ್ಪೆಕ್ಯುಲೇಷನ್ ಟೈಮ್ ಆಗುತ್ತದೆ ನೆಕ್ಸ್ಟ್ 1 ಮಂತ್. ಅದರಿಂದ ಯಾವ್ದೊಂದು ಸ್ಮಾಲ್ ಸೆಕ್ಟರ್ ಸ್ಟಾಕ್ಸ್ ಇರ್ತದೆ ಅದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ, ಮತ್ತು ಯಾವ್ದೊಂದು ಕ್ವಾಲಿಟಿ ಸ್ಟಾಕ್ಸ್ ಇರ್ತದೆ ಅದನ್ನ ಲೋವರ್ ಲೆವೆಲ್ಸ್ ಅಕ್ಯುಮುಲೇಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ. ಬೆಂಗಳೂರಿನ ರಾಜೇಂದ್ರ ಕುಮಾರ್ ಕರೆ ಮಾಡಿದ್ದಾರೆ. ರಾಜೇಂದ್ರ ಕುಮಾರ್ ಅವರೇ ನಮಸ್ಕಾರ. ಹಲೋ ಹಲೋ, ಹೇಳಿ ರಾಜೇಂದ್ರ ಕುಮಾರ್. ನಮಸ್ಕಾರ ಸರ್. ಇದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬಗ್ಗೆ ಏನು ಹೇಳ್ತೀರಾ ಸರ್? ಅದನ್ನ ಗ್ಯಾಸ್ ಪ್ರೈಸ್ ಅದಕ್ಕೆ ಪ್ರೈಸ್ ಮಾಡೋಣ ಅಂತಿದ್ದಾರೆ. ನನ್ನ ಹತ್ರ ಹೋಲ್ಡರ್ಸ್ ಇದೆ. ಯಾವ ರೇಟ್ ಬಗ್ಗೆ RIL ಯಾವ ರೇಟಲ್ಲಿ ತಗೊಂಡಿದ್ರಿ ನೀವು? ನಾನು 1,020 ರೂಪಾಯಿ ತಗೊಂಡಿದ್ದೀನಿ. ಓಕೆ, ಹೆಚ್ಚು ಕಡಿಮೆ ಅಲ್ಲೇ ಬಂದಿದೆ ಈಗ. ಓಕೆ, ನೋಡಿ ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಎಂಟರ್ ಆಯಿಲ್ ಸೆಕ್ಟರ್ ಗೆ ನಿನ್ನೆ ಒಂದು ಸೆಟ್ ಬ್ಯಾಕ್ ಅಂತ ಹೇಳ್ತೀನಿ. ಸೆಟ್ ಬ್ಯಾಕ್ ಅಂತಂದ್ರೆ ಗ್ಯಾಸ್ ಪ್ರೈಸ್ $4.2 ಇಂದ $8.4 ಗೆ ರಿವೈಸ್ ಮಾಡಬೇಕು ಅಂತಿದ್ರು. ಅದು ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಗವರ್ಮೆಂಟ್ ಗೆ ನೆಗೆಟಿವ್ ಫೇಸ್ ಬರ್ದೇ ಇಲ್ಲ ಅನ್ನೋ ಒಂದು ಪ್ರಾಬಬಿಲಿಟೀಸ್ ಇರ್ತದೆ. ಅದರಿಂದ ಅವರು ಅದನ್ನ ಹೋಲ್ಡ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ಲಿ ಸ್ಟಾಟಸ್ ಕೋ ಹಾಗೆ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇನ್ನೊಂದು 2 to 3 ಮಂತ್ಸ್ ಕೂಡ ಅದೇ ಕಂಟಿನ್ಯೂ ಆಗಬೇಕು ಅನ್ಸಿರ್ತದೆ. ಅದು ಒಂದು ಸೆಟ್ ಬ್ಯಾಕ್ ಆಗಿರ್ತದೆ. ರಿಲಯನ್ಸ್ ಇಂಡಸ್ಟ್ರೀಸ್, ONGC, ಎಂಟರ್ ಆಯಿಲ್ ಸೆಕ್ಟರ್ ಸ್ಟಾಕ್ಸ್ ಒಂದು ಸೆಟ್ ಬ್ಯಾಕ್ ಆಗಿರ್ತದೆ. ಮತ್ತೆ ಈಗ ಪ್ರೆಸೆಂಟ್ ಲೆವೆಲ್ ಅಲ್ಲಿ ಆ ಸೆಟ್ ಬ್ಯಾಕ್ ಸ್ವಲ್ಪ ಕರೆಕ್ಷನ್ಸ್ ಮುಖಾಂತರ ಕೂಡ ಕನ್ವರ್ಷನ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಸೊ ಅದರಿಂದ ನೀವು ಅದೊಂದು ರಿವಿಷನ್ ಆಫ್ ಆಯಿಲ್ ಗ್ಯಾಸ್ ಪ್ರೈಸಸ್ ಆಗ ಒಂದು ಕ್ಲಿಯರ್ ಕಟ್ ಟೆಂಡೆನ್ಸಿ ಬರೋ ತನಕ ನೀವು ಒಂದು ಈ ಇಂಡಸ್ಟ್ರಿನಲ್ಲಿ ಅವಾಯ್ಡ್ ಮಾಡೋದು. ಈಗ 1 to 2 months 3 months ಪೀರಿಯಡ್ಗೆ ನೀವು ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಈಗ ಸದ್ಯಕ್ಕೆ ಒಳ್ಳೆಯ ಟೈಮ್ ಅಲ್ಲ ಅಂತ ನಾನು ಹೇಳ್ತೀನಿ. ಬೆಂಗಳೂರಿನ ಯಶವಂತಪುರದಿಂದ ನಂಜುಂಡಯ್ಯ ಅವರು ಕರೆ ಮಾಡಿದ್ರು. ನಂಜುಂಡಯ್ಯ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಾನು RFR 648 ತಗೊಂಡು 707 ರೂಪಾಯಿ ಸೇಲ್ ಮಾಡ್ಬಿಟ್ಟೆ. ಮತ್ತೆ ಅದು ಪರ್ಚೇಸ್ ಮಾಡ್ಬೋದಾ ಹೇಗೆ ಸರ್? ಒಳ್ಳೆ ಪ್ರಾಫಿಟ್ ಮಾಡಿದಿರಲ್ಲ. ನೆಕ್ಸ್ಟ್ ಇದೇ ರೀತಿ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಅದರಿಂದ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಈಗ ಮಾರ್ಕೆಟ್ ರ್ಯಾಲಿನಲ್ಲಿ ನಿಮ್ಮ ಒಂದು ಸ್ಟಾಕ್ ಕೂಡ ಮೇಲ್ ಬಂದಿದೆ. ಅದೇ ರೀತಿ ಪ್ರಾಫಿಟಬಿಲಿಟಿ ಕನ್ವರ್ಟ್ ಮಾಡಿದೀರಾ ಅಂದ್ರೆ ಪ್ರಾಫಿಟಬಿಲಿಟಿ ಜಾಸ್ತಿನೇ ಬಂದಿದೆ, ಮೋರ್ ದನ್ 50%. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ ವೇಟ್ ಅಂಡ್ ವಾಚ್ ಪರಿಸ್ಥಿತಿ ಇರೋದು ಒಳ್ಳೇದಾಗುತ್ತೆ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಈಗಿನ ಪ್ರೆಸೆಂಟ್ ರೇಂಜ್ ಅಂದ್ರೆ ಬಜೆಟ್ ಆದ್ಮೇಲೆ ಏನಾಗಬಹುದು, ಬಜೆಟ್ ಮುಂಚಿತವಾಗಿ ಏನಾಗಬಹುದು ಅಂತ ನೋಡಿದ್ರೆ ಮಾರ್ಕೆಟ್ 7,500 ಒಂದು 15 days ಸಪೋರ್ಟ್ ಅಂತ ತಗೊಂಡ್ರು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್. ಅಲ್ಲಿಂದ ಒಂದು 7,800 7,700 ಆಕ್ಚುಯಲ್ ರೇಂಜ್. ಮತ್ತೆ ಏನಾದ್ರು ಸ್ಪೈಕಿಂಗ್ ತರ ಏನಾದ್ರು ಸ್ಪೈಕ್ ಅಂದ್ರೆ ಒಂದೇ ಸತಿ ಏನಾದ್ರು ಮೇಲೆ ಹೋಯ್ತು ಅಂದ್ರೆ 7,800 ತನಕ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದರಿಂದ ನೀವೇನ್ ಮಾಡ್ಬೇಕು, ಈಗ ವೇಟ್ ಅಂಡ್ ವಾಚ್ ನಲ್ಲಿ ಇದ್ದು ಆಫ್ಟರ್ ಬಜೆಟ್ ಕರೆಕ್ಷನ್ ಆಗಿ ಏನೋ ಒಂದು ಮಾರ್ಕೆಟ್ ನಲ್ಲಿ ತಿರ್ಗಾ ಒಂದು ಸಸ್ಟೆನೆನ್ಸ್ ಏನಾದ್ರು ಆದಲ್ಲಿ ಅದು ಸಸ್ಟೆನೆನ್ಸ್ ಆಗೋದು 7,200 ರೇಂಜ್ ಅಲ್ಲಿ ಆಗಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ 7,200 ರೇಂಜ್ ಗೆ ಮಾರ್ಕೆಟ್ ಬಂದಾಗ ನಿಮ್ಮ RFR ಖಂಡಿತ ನೆಕ್ಸ್ಟ್ 500 ಲೆವೆಲ್ಸ್ ಗೆ ಬಂದಿರುತ್ತೆ, 550 ಲೆವೆಲ್ಸ್ ಬಂದಿರುತ್ತೆ. ಅವಾಗ ನೀವು ಅದನ್ನ ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ಈಗ ವೇಟ್ ಅಂಡ್ ವಾಚ್ ಅಲ್ಲಿ ಸಿಟ್ ಆನ್ ಕ್ಯಾಶ್ ಅಂತ ನಾನು ಹೇಳ್ತೀನಿ. ಓಕೆ, ಈಗ ರಾಜು ಅವರು ಕರೆ ಮಾಡಿದ್ರೆ ಗೋಕಾಕಿಂದ. ನಮಸ್ಕಾರ ರಾಜು ಅವರೇ. ಹಲೋ ಸರ್, ನಾವು ಹೋಮ್ ಲೋನ್ ಮಾಡಿ ಹೋದ್ರೆ ಯಾವ ಬ್ಯಾಂಕಿಂದ ಮಾಡಬೇಕು ಸರ್? ಹೋಮ್ ಲೋನ್. ಓಕೆ, ನೋಡಿ ಹೋಮ್ ಲೋನ್ ಅಂತ ತಗೊಂಡ್ಬೇಕಂತಂದ್ರೆ ಬ್ಯಾಂಕಿಂಗ್ ನಾವು ಸಜೆಸ್ಟ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಈಚ್ ಬ್ಯಾಂಕ್ಸ್ ಅಲ್ಲಿ ಇಷ್ಟೇ ಅಡ್ವಾಂಟೇಜಸ್ ಇರುತ್ತೆ ಮತ್ತು ಇಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ಬಟ್ ಒಂದೇನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಹೋಮ್ ಲೋನ್ ಅಂತ ಇರ್ಬೋದು, ಬೇರೆ ಯಾವ್ದಾದ್ರು ಲೋನ್ ಅಂತ ತಗೊಂಡ್ರೆ ಅಷ್ಟು ಪೀರಿಯಡ್ ಆಫ್ ಟೈಮ್ಗೆ ನಿಮ್ಮ ಒಂದು ಸ್ಯಾಲರಿ ಅನುಗುಣವಾಗಿ ವಿತ್ ರೆಸ್ಪೆಕ್ಟ್ ಟು ಇನ್ಕಮ್ ಟ್ಯಾಕ್ಸ್ ಸೇವಿಂಗ್ ನಿಮ್ಗೆ ಅಷ್ಟು ಪ್ರಾಫಿಟಬಿಲಿಟಿ ಆಗುತ್ತಾ ಅಂತ ನೋಡಿ.
ಯಾಕಂದ್ರೆ ತುಂಬಾ ಟೈಮ್ ಈಗ ಇದು ಪ್ರೀ ಕ್ಲೋಜರ್ ಲೋನ್ ಇಲ್ಲ ಅಂದ್ರೂ ಕೂಡ ಚಾರ್ಜಸ್ ಇಲ್ಲ ಅಂದ್ರೂ ಕೂಡ ಏನಾಗ್ತದೆ ಅಂತಂದ್ರೆ ನಿಮ್ಮ ಹತ್ರ ಕ್ಯಾಶ್ ಇರ್ತದೆ ಆದ್ರೂ ಕೂಡ ನೀವು ಅದನ್ನ ಕ್ಲಿಯರ್ ಮಾಡಕ್ ಹೋಗೋದಿಲ್ಲ. ಆತರ ಒಂದು ಪರಿಸ್ಥಿತಿಗಳು ಕೂಡ ಇರ್ತದೆ. ಓವರ್ ಆಲ್ ಯಾವುದೇ ಒಂದು ಹೋಮ್ ಲೋನ್ ತಗೊಂಡ್ರು ಬಿಟ್ವೀನ್ 9 to 9.5% ಇರುವಂತ ಹೋಮ್ ಲೋನ್ಸ್ ಮತ್ತು ಲೀಸ್ಟ್ ಪ್ರೊಸೆಸಿಂಗ್ ಚಾರ್ಜ್ ಇರುವಂತ ಹೋಮ್ ಲೋನ್ಸ್ ನಲ್ಲಿ ನೀವು ನಿಮ್ಮ ಲೋನ್ಸ್ ತಗೊಳ್ಳೋದು ಒಳ್ಳೇದು ಅಂತ ನಾನು ಸಜೆಸ್ಟ್ ಅದೇ ಒಂದು 2-3 ಬ್ಯಾಂಕ್ ಭೇಟಿ ಕೊಡಿ, ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಒಂದು ಪಿಕ್ಚರ್ ಸಿಗ್ತದೆ. ಈಗ ಬೆಂಗಳೂರಿಂದ ಪಾಂಡುರಂಗ ಅವ್ರು ಕರೆ ಮಾಡಿದ್ರೆ. ಪಾಂಡುರಂಗ ಅವರೇ ನಮಸ್ಕಾರ. ಹಲೋ, ಹೇಳಿ ಪಾಂಡುರಂಗ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಾನು ತಳವಾಳಕರ್ ತಗೊಂಡಿದ್ದೀನಿ, ಅದೇನ್ ಇಟ್ಕೊಳ್ಳೋದ ಕೊಡೋದ ಗೊತ್ತಾಗ್ತಾ ಇಲ್ಲ. ಓಕೆ, ಏನ್ ಹೇಳ್ತೀರಿ? ಓಕೆ ನೋಡಿ, ತಲ್ವಾರ್ಕರ್ಸ್ ಕೂಡ ಒಳ್ಳೆಯ ಸ್ಟಾಕ್ ಆಗ್ತದೆ ಮತ್ತು ಈಗ ಪ್ರೆಸೆಂಟ್ ಲೆವೆಲ್ ಅಲ್ಲಿ ರೈಲ್ವೆ ಬಜೆಟ್ ಬಂದಾದ್ಮೇಲಿಂದ ಅದ್ರ ಒಂದು ಎಕ್ಸ್ಪೆಕ್ಟೇಷನ್ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಮತ್ತು ಈ ಲೆವೆಲ್ಸ್ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಈಗ ಪ್ರೆಸೆಂಟ್ಲಿ ರೈಲ್ವೆ ಬಜೆಟ್ ಬರುತ್ತೆ ಮತ್ತು ನಮ್ಮ ನಾರ್ಮಲ್ ಬಜೆಟ್ ಬರುತ್ತೆ. ಬಟ್ ಬಜೆಟ್ ಗಿಂತ ಮುಂಚೆ ರ್ಯಾಲಿ ಆಗುವಾಗ ಟೋಟಲಿ ರ್ಯಾಲಿ ಆಗೋದು ಬರೀ ಸ್ಪೆಕ್ಯುಲೇಷನ್ ಮುಖಾಂತರವಾಗಿ ರ್ಯಾಲಿ ಆಗ್ತದೆ ಮತ್ತು ಇಷ್ಟು ಕ್ಲಿಯರ್ ಕಟ್ ರ್ಯಾಲಿ ಅಂತ ಆಗೋದಿಲ್ಲ. ನಾವು ಯಾಕೆ ಈ ಟೈಮ್ ನಲ್ಲಿ ಸ್ಟಾಕ್ ಸ್ಪೆಸಿಫಿಕ್ ಆಗಿರ್ಬೇಡಿ, ಇಂಡೆಕ್ಸ್ ಸ್ಪೆಸಿಫಿಕ್ ಆಗಿರಿ ಅಂತ ಹೇಳ್ತೀನಿ ಅಂತಂದ್ರೆ, ಈಗ ಸ್ಟಾಕ್ಸ್ ಅಲ್ಲಿ ಅಕಸ್ಮಾತ್ ಏನಾದ್ರು ಎಷ್ಟೊಂದ್ ಸತಿ ನೀವೇನಾದ್ರು ಲಾಸ್ಟ್ ತಲ್ವಾರ್ಕರ್ ಮೂವ್ಮೆಂಟ್ ಇರ್ಬೋದು, ಬೇರೆ ಯಾವ್ದೊಂದು ಸ್ಟಾಕ್ಸ್ ಮೂವ್ಮೆಂಟ್ ನೋಡಿದ್ರೆ ಬಜೆಟ್ ಗಿಂತ ಮುಂಚೆ ಕಂಪ್ಲೀಟ್ಲಿ ನೆಗೆಟಿವ್ ವರ್ಸನ್ ಅಲ್ಲಿ ಇರುತ್ತೆ, ಪಾಸಿಟಿವ್ ವರ್ಸನ್ ಅಲ್ಲಿ ಇರುತ್ತೆ. ಅವಾಗ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ಕರೆಕ್ಟ್ ಆಗಿ ವರ್ಕೌಟ್ ಆಗೋದಿಲ್ಲ. ಸಿಂಪಲ್ ಆಗಿ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನೀವು 100 rupees ತಗೊಂಡ್ರೆ 130 rupees ಕೂಡ ಹೋಗಿರುತ್ತೆ. ಬಟ್ ನೀವು ಅವಾಗ 130 ನಲ್ಲೇ ಬುಕ್ ಮಾಡ್ಬೇಕು ಅನ್ನೋ ಪ್ರಾಬಿಲಿಟಿ ಕೂಡ ಗೊತ್ತಿರೋದಿಲ್ಲ. ಮತ್ತೆ 100 rupees ಅಲ್ಲಿ 70 rupees ಹೋಗಿರುತ್ತೆ. ನೆಕ್ಸ್ಟ್ ದಿನ 80 rupees ಗ್ಯಾಪ್ ಅಪ್ ಆಗಿ ಓಪನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಸೊ ಅದರಿಂದ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿನಲ್ಲಿ ಟ್ರೇಡ್ ಮಾಡೋದಕ್ಕೆ ಈ ಸ್ಪೆಕ್ಯುಲೇಟಿವ್ ಇದು ಹೈ ವೊಲಟಾಲಿಟಿ ಇರೋ ಟೈಮ್ ಅಲ್ಲಿ ಒಳ್ಳೇದಲ್ಲ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಅದರಿಂದ ನೀವು ಇಂಡಿಸಿಸ್ ಪ್ರಕಾರವಾಗಿ ಯಾವ್ದಾದ್ರು ಸ್ಟಾಕ್ಸ್ ಇದ್ರೆ ಅದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಸ್ಟಾಕ್ ಸ್ಪೆಸಿಫಿಕ್ ಆಗಿ ತಗೊಳ್ಳೋದು ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಬೆಂಗಳೂರಿಂದ ಶೇಖರ್ ಕರೆ ಮಾಡಿದ್ರೆ. ಶೇಖರ್ ಅವರೇ ನಮಸ್ಕಾರ. ಹೇಳಿ ಶೇಖರ್ ಅವರೇ. ಚೇತನ್ ಹೇಳಿ. ಬೆಂಗಳೂರಿಂದ ಹೇಳಿ ಚೇತನ್. ರೇಣುಕಾ ಶುಗರ್ಸ್ ಬಗ್ಗೆ ಬೇಕಿತ್ತು. ನಾವು 30 rupees ಸ್ಟಾಕ್ ಇದೆ, ಏನ್ ಹೋಲ್ಡ್ ಮಾಡಬೇಕು? ಓಕೆ, ರೇಣುಕಾ ಶುಗರ್ಸ್ ಹೇಗಿದೆ? ಯಾಕಂದ್ರೆ ಈಗ ಏನೋ ಒಂದು ಭರವಸೆ ಬೇರೆ ಬರ್ತಾ ಇದೆ. 40% ಇಂಪೋರ್ಟ್ ಡ್ಯೂಟಿ ಎಲ್ಲ ಹೆಚ್ಚು ಮಾಡಿದ್ರೆ, ಎಥನಾಲಿಗೆ ಸಂಬಂಧಪಟ್ಟ ಪಾಲಿಸಿ ಅನೌನ್ಸ್ ಆಗಿದೆ. ಇವನ್ನೆಲ್ಲವೂ ನೋಡಿದಾಗ ಶುಗರ್ ಸೆಕ್ಟರ್ ಹೇಗಿದೆ, ರೇಣುಕಾ ಶುಗರ್ ಹೇಗಿದೆ? ಪ್ರತಿ ಬಜೆಟ್ ಟೈಮ್ ಅಲ್ಲಿ ಇದು ಆಗ್ತಾನೆ ಇರುತ್ತೆ. ಅಬ್ಸರ್ವ್ ಮಾಡಿದ್ರೆ ಪ್ರತಿ ಬಜೆಟ್ ಅಲ್ಲೂ ಅಷ್ಟೇ ಶುಗರ್ ಸೆಕ್ಟರ್ ಸ್ವಲ್ಪ ರಿವಾಂಪ್ ಮಾಡ್ತಾರೆ. ಅದಾದ್ಮೇಲಿಂದ ಅದು ಸಸ್ಟೈನೆನ್ಸ್ ಆಗೋದಿಲ್ಲ ಅಥವಾ ಆನ್ ಪೇಪರ್ಸ್ ಮಾತ್ರ ಇರ್ತದೆ. ಅದೇ ರೀತಿಯಾಗಿ ವೊಲಟಾಲಿಟಿನಲ್ಲಿ ಕಂಟಿನ್ಯೂ ಆಗುತ್ತೆ. ಟೇಕಿಂಗ್ ಫ್ರಮ್ ದ ಪಾಸ್ಟ್ ಲೆಸನ್ ಅಂದ್ರೆ ಹಿಸ್ಟಾರಿಕಲ್ ಪ್ರೀವಿಯಸ್ ಚಾರ್ಟ್ ಲೆಸನ್ ಪ್ರಕಾರ ನೋಡೋದಾದ್ರೆ, ರೇಣುಕಾ ಶುಗರ್ ಇರ್ಬೋದು, ಎನಿ ಶುಗರ್ ಸೆಕ್ಟರ್ ಸ್ಟಾಕ್ಸ್ ಇರ್ಬೋದು, ಅವೆಲ್ಲ ಹೈಲಿ ವೊಲಟೈಲ್ ಆಗಿರ್ತದೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಆಂಗಲ್ ಗಿಂತ ಟ್ರೇಡಿಂಗ್ ಆಂಗಲ್ ನಲ್ಲಿ ಒಂದು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಬೆಟರ್ ಅಂತ ಹೇಳ್ತೀನಿ. ಅಂದ್ರೆ ಈಗ ಎಕ್ಸಾಂಪಲ್ ರೇಣುಕಾ ಶುಗರ್ಸ್ ಕೂಡ ತುಂಬಾ ಜನ 36-37 ರೂಪಾಯಿ ತಗೊಂಡ್ರು ಹೇಳಿದ್ವಿ, 25-24 ರೂಪಾಯಿ ಬಂದ ತಗೊಳ್ಳಿ ಅಂತ. ಈ ತಿರ್ಗಾ ಕೆಳಗಡೆ ಬಂದು ಮತ್ತೆ ಒಂದ್ ಸ್ವಲ್ಪ ಫುಲ್ ಬ್ಯಾಕ್ ಬಂದಿರೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ನಾವು ರೇಣುಕಾ ಶುಗರ್ಸ್ ಅಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ನಿಮ್ಮ ರಿಸ್ಕ್ ಫ್ಯಾಕ್ಟರ್ ಅಥವಾ ಒಂದು ಸ್ಟಾಪ್ ಲಾಸ್ ಜಾಸ್ತಿ ಇಟ್ಕೊಂಡು ಟ್ರೇಡ್ ಮಾಡೋದು ಬೇಕಾಗಿರೋದ್ರಿಂದ ನಿಮ್ಮ ಪೊಸಿಷನ್ ಸೈಜಿಂಗ್ ಕಮ್ಮಿ ಇಟ್ಕೊಳ್ಳಿ. ಅಂದ್ರೆ ನೀವು 100 ಕಾರ್ಡ್ ತಗೊಂಡ ಕಡೆ 10 ತಗೊಂಡು 2 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಳ್ಳೋ ಕಡೆ 6 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಎಸ್, ಈಗ ಪ್ರೆಸೆಂಟ್ ಬಜೆಟ್ ಪ್ರಕಾರ ಬರೋದಾದ್ರೂ ಕೂಡ ನಮ್ಮ ಒಂದು ಶುಗರ್ ಸೆಕ್ಟರ್ ಸ್ವಲ್ಪ ರಿವ್ಯಾಂಪ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಸೊ ಅದರಿಂದ ರೇಣುಕಾ ಶುಗರ್ ಈ ಪ್ರೆಸೆಂಟ್ಲಿ ಪಾಸಿಟಿವ್ ಬಯಾಸ್ ಆಗಿ ಕಾಣ್ತದೆ. ಬಟ್ ಆಫ್ಟರ್ ಬಜೆಟ್ ಅದೇನಾಗ್ತದೆ ಅಂತ ನೋಡ್ಬೇಕಾಗುತ್ತೆ. ಮತ್ತು ಲಾಂಗ್ ಟರ್ಮ್ ಹಾರಿಸನ್ ಅಲ್ಲಿ ಈಗ ಏನಾದ್ರು ಒಳ್ಳೆ ಮೆಜರ್ಸ್ ತಗೊಂಡು ಇನ್ನು 6 months 1 years ಆದ್ರೂ ಒಂದು ರಿಟರ್ನ್ಸ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ರೂ ಕೂಡ ರೇಣುಕಾ 40-45 ಹೋಗೋ ಚಾನ್ಸಸ್ ಇರ್ತದೆ. ಸೊ ಇದನ್ನೆಲ್ಲ ಒಂದು ರೀಸನಿಂಗ್ ಆಗಿ ತಗೊಂಡು ಸ್ಟ್ರಿಕ್ಟ್ ಒಂದು ಹೈಯರ್ ಲೆವೆಲ್ ಸ್ಟಾಪ್ ಲಾಸ್ ಹಿಡ್ಕೊಂಡು ನಿಮ್ಮ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಪ್ರಾಬಬಿಲಿಟಿ ಇದ್ರೆ ನಿಮ್ಮ ಪಾಯಿಂಟ್ಸ್ ನ ಅಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ. ಈಗ ಒಂದು ಪುಟ್ಟ ಬ್ರೇಕ್ ನಂತರ ಮತ್ತೆ ಷೇರುಪೇಟೆ ಕಾರ್ಯಕ್ರಮ ಮುಂದುವರಿ.